ಓಕೆ 1,35,000 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. ಇನ್ಸೂರೆನ್ಸು 85,000 ಹೇಳ್ತಾರೆ, 80,000 ಕೊಡ್ತಾರೆ ಫೈನಲ್. 80,000 ಫೈನಾನ್ಸ್. ಡಾಕ್ಟರ್ ಓಡಿಸಿರೋ ಗಾಡಿ. ಹೌದು. ಸರ್ ಇನ್ನೊಂದ್ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ನಿಮಗೆ 520 ಮಾಡಿಸ್ತೀನಿ ಸರ್. 520, 515 ಮಾಡಿಸ್ತೀನಿ ಸರ್. ಸರ್ ಹೇಳಿ, ಏನು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,25,000 ಮಾಡಿಸ್ಕೊಡ್ತೀನಿ ಸರ್. ಪೆಟ್ರೋಲ್ ಇಂಜಿನ್. ಹೌದು ಸರ್. ಮೈಲೇಜಲ್ಲಿ ಏನು ಬರುತ್ತೆ? ಸಿಟಿಲಿ 14-15, ಲಾಂಗಲ್ಲಿ 16-17 ಬರುತ್ತೆ. ಒಂದು 3,000-5,000 ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಒಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. 175 ನೆಗೋಸಿಯಬಲ್. ಸರ್ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ. 2,85,000 ನೆಗೋಸಿಯಬಲ್ ಆಗುತ್ತೆ ಸರ್. 2,85,000 ನೆಗೋಷಿಯಬಲ್ ಆಗುತ್ತಾ ಸರ್? ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ 50,000 ಹೊಡಿದೆ ಜಿನಿಯನ್. ಬರೀ 50,000 ಹೊಡಿದೆ. ಗಾಡಿ ಎಲ್ಲ ಇದೆ. ಖಂಡಿತ ಇದೆ ನೋಡಿ ಎಲ್ಲ. ಏನು ಎಷ್ಟು ಬರ್ಬೋದು ಸರ್ ಮೈಲೇಜ್? ಸಿಟಿಲಿ 18, ಲಾಂಗಲ್ಲಿ 20-22 ಬರುತ್ತೆ ಸರ್. 20-28 ಬರುತ್ತೆ. ಏನು ಸರ್ವಿಸ್ ಕಾಸ್ಟ್ ಕೂಡ ತುಂಬ ಕಡಿಮೆ ಸರ್. ಒಂದು ಸರ್ವಿಸ್ ಬಿಟ್ರೆ ಅಮ್ಮಮ್ಮ ಅಂದರೆ ಇದು ಏನಪ್ಪ ಅಂದರೆ ಒಂದು 4,000-5,000 ರೂಪಾಯಿ ಸರ್ ಅಷ್ಟೇ. ಸರ್ ಇವಾಗ ಇನ್ಸೂರೆನ್ಸ್ ಏನಿದೆ? ಇದು ಕಾಂಪ್ರಿಹೆನ್ಸಿವ್ ಇದೆ. ಕಾಂಪ್ರಿಹೆನ್ಸಿವ್ ಇದೆ. ಹೌದು. ಓಕೆ, ಪ್ರೈಸ್ ಹೇಳ್ಬಿಡಿ ಸರ್. ಇದು ನಿಮಗೆ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಇನ್ಸೂರೆನ್ಸ್ ಕಟ್ಟಿ 3,55,000 ಮಾಡಿಸ್ಕೊಡ್ತೀನಿ ಸರ್. ನಿಮಗೆ FC ಇನ್ಸೂರೆನ್ಸ್ ಎಲ್ಲ ಮಾಡಿ 1,15,000 ಮಾಡಿಸ್ತೀನಿ ಸರ್. 1,15,000 ಮಾಡಿಸ್ಕೊಟ್ಬಿಡ್ತೀರಾ? ಹಾಂ. ಇನ್ನೊಂದು ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ 1,10,000 ಮಾಡಿಸ್ತೀನಿ ಸರ್. FC ಇನ್ಸೂರೆನ್ಸು, ಸೀಟ್ ಕವರು, 4 ಪವರ್ ವಿಂಡೋ ಎಲ್ಲ ಚೆನ್ನಾಗಿದೆ ಸರ್. ನಿಮಗೆ 1,30-1,35 ಮುಗಿಸ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ 1,60 ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ವೆಲ್ ಮೇಂಟೆಡು. ನಿಮ್ಗೆ ಇದು ಬಂದು 1,55,000 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಇತ್ತು ಇನ್ಸೂರೆನ್ಸು ಎಲ್ಲ ಸೇರಿ 145 ಮುಗಿಸ್ಕೊಡ್ತೀನಿ ಸರ್. ಸೊ ನಮ್ಮ ವಿಡಿಯೋ ನೋಡ್ಬಿಟ್ಟು ಒಬ್ಬರು ಕಾರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಕಸ್ಟಮರ್ ಇಲ್ಲೇ ಇದ್ದಾರೆ. ಸೊ ಅವ್ರದ್ದು ಡೀಟೇಲ್ಸ್ ಕೇಳೋಣ. ಸರ್ ಹೇಳಿ ಸರ್, ನಿಮಗೆ ಯಾವ ಥರ ರೆಸ್ಪಾನ್ಸ್ ಸಿಕ್ತು ಅಂತ? ಇಲ್ಲಿ ಬಂದು ನೋಡಿದ್ಮೇಲೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಸರ್. ಇವರು ಗಾಡಿ ಚೆನ್ನಾಗಿರೋ ಗಾಡಿ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ನಿಮಗೆ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ನಮ್ಮ ವಿಡಿಯೋ ನೋಡ್ಬಿಟ್ಟು ಕಾರ್ ಬಂದು ತೊಗೊಂಡೋಗಿದ್ದಾರೆ. ಸೊ ನನಗೂ ಕೂಡ ತುಂಬ ಖುಷಿ ಆಗ್ತೈತೆ. ಸೊ ಆರಾಮಾಗಿ ಎಲ್ಲರೂ ಬಂದ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಕಾರ್ ತೊಗೊಂಡೋಗಿ. ಸೊ ಮಲ್ಲೇಶ್ ಸರ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಸೊ ಇವಾಗ ಇವ್ರು ಬಂದ್ಬಿಟ್ಟು ಆನೇಕಲ್ಲಿಂದ ಬಂದಿದ್ದಾರೆ. ಸೊ ನಮ್ಮ ವಿಡಿಯೋನ ನೋಡ್ಕೊಂಬಿಟ್ಟು ಸೊ ಈಗಲೇ ರೆನಾಲ್ಡ್ ಡಸ್ಟರ್ನ ಟೆಸ್ಟ್ ರೈಡ್ ಮಾಡಿದ್ದಾರೆ ಆ್ಯಂಡ್ ಅಲ್ಲಿಂದ ಬಂದಿದ್ದಾರೆ. ಶೋರೂಮ್ ಕಡೆಯಿಂದ ಯಾವ ಥರ ರೆಸ್ಪಾನ್ಸ್ ಇತ್ತು ಅಂತ ಕೇಳೋಣ ಸುಮ್ಮನೆ. ಆನೇಕಲ್ಲಿಂದ ಬಂದಿದ್ದಾರೆ. ಸರ್ ಹೇಳಿ ಸರ್, ಗಾಡಿ ಟೆಸ್ಟ್ ರೈಡ್ ಮಾಡಿದ್ರಲ್ಲ, ಹೆಂಗಿತ್ತು ಸರ್? ಇಲ್ಲಿ ಆಕ್ಸಿಡೆಂಟ್ ಫ್ರೀ ಗಾಡಿಗಳು ಸಿಗ್ತಿದೆ. ಅದು ಗುಡ್ ಕಂಡೀಷನಲ್ಲಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಹಿಸ್ಟ್ರಿ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಗಾಡಿ ನಾವು 4-5 ಬೇರೆ ಕಡೆ ಎಲ್ಲ ನೋಡ್ದೋ ಗಾಡಿ ಯಾವುದು ನೋಡ್ತಿದ್ದಂಗೆ ಬಂದ್ಬಿಟ್ಟು. ಯಾಕೆಂದರೆ ನಮಗೆ ಗಾಡಿ ಓಕೆನೇ ಆಗ್ತದೆ. ನೋಡಿದ ತಕ್ಷಣ ಗಾಡಿ ಇಷ್ಟ ಆಗ್ಬಿಟ್ಟೈತೆ. ಹಾಂ, ಯಾಕೆಂದರೆ ಗಾಡಿಗಳೆಲ್ಲ ಈಗ ಏನು ಮಾಡ್ತಿದ್ದಾರೆ, ದುಡ್ಡು ಬೆಂಗಳೂರಲ್ಲಿ ಫುಲ್ಲು ಮೋಸ ಮಾಡ್ತಾ ಇದ್ದಾರೆ. ಈಗ ಫುಲ್ಲು ಆಕ್ಸಿಡೆಂಟ್ ಆಗಿರೋ ಗಾಡಿಗಳನ್ನ ರೆಡಿ ಮಾಡಿಸಿ ಮಾರಿ ಆ ಥರ ಎಲ್ಲ ಏನಿಲ್ಲ. ಇಲ್ಲಿ ಗಾಡಿ ನೋಡೋದ್ರೆ ಟ್ರ್ಯಾಕ್ ಇದ್ರೆ ನಿಮ್ಗೆ ಏನು ತೊಂದರೆ ಇರಲ್ಲ. ರೆಕಾರ್ಡ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಏನು ತೊಂದರೆ ಇರಲ್ಲ. ಆದರೂ ಎಲ್ಲ ಕಡೆ ಮೋಸ ಮಾಡೋದಕ್ಕಿಂತ ಇಂಥ ಒಳ್ಳೆ ಶೋರೂಮ್ಗಳು ಇರೋದ್ರಿಂದ ಜನಗಳು ಇಲ್ಲಿ ಇಂಥ ಕಡೆ ಬಂದು ಪರ್ಚೇಸ್ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ ಅಂತ ಅನಿಸುತ್ತೆ. ಓಕೆ ಸರ್. ಶೋರೂಮ್ ಕಡೆಯಿಂದ ಯಾವ ಥರ ರೆಸ್ಪಾನ್ಸ್ ಇತ್ತು ಕಾಲ್ ಮಾಡಿದ ತಕ್ಷಣ? ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಗುಡ್ ಆ್ಯಂಡ್ ಕಂಡೀಷನ್ಗಳಲ್ಲಿದೆ ನಮ್ಮದು. ಎಲ್ಲ ಬೇಕಾದ್ರೆ ನೀವು ಶೋರೂಮ್ ಹೋಗಿ ಚೆಕ್ ಮಾಡಿಸ್ಕೊಂಡೆ ಗಾಡಿ ತಾಳಿ ಅಂತ ಹೇಳ್ತಿದ್ದಾರೆ. ಈಗ ಇನ್ನೊಬ್ರು ಬೇರೆ ಕಡೆ ಶೋರೂಮ್ ಹತ್ರ ಹೋದರೆ ಶೋರೂಮ್ಗೆ ಬಿಡಲ್ಲ, ಟೆಸ್ಟ್ ಡ್ರೈವ್ ಕೊಡಲ್ಲ, ಗಾಡಿ ತಗೊಂಡೋಗ್ಬೇಕು ಅಂತಾರೆ. ಎನಿ ಕಾಸ್ಟ್ ಟೆಸ್ಟ್ ರೈಡ್ ಕೊಟ್ರೇನೆ ನಿಮಗೆ ಗಾಡಿ ಗೊತ್ತಾಗಬೇಕಲ್ಲ, ಅಟ್ಲೀಸ್ಟ್ ಕಂಡೀಷನ್. ಅದು ಟೆಸ್ಟ್ ಡ್ರೈವ್ ಕೊಡ್ತಾರೆ, ಶೋರೂಮ್ಗಾದ್ರೆ ಇಲ್ಲ ನಾವು ಗಾಡಿನೇ ಕೊಡಲ್ಲ ಅಂತಾರೆ. ಇವ್ರು ಆ ಥರ ಇಲ್ಲ, ಬೇಕಾದ್ರೆ ನೀವು ಅಡ್ವಾನ್ಸ್ ಮಾಡ್ಬಿಟ್ಟು ಶೋರೂಮ್ ಹತ್ರನೇ ಹೋಗಿ ತೊಗೊಂಡೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಆಮೇಲೆ ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಗಂಟ ಬಂದಿದ್ದೀವಿ. ಈಗ ಯಾವ್ದಾರ ಒಂದು ಗಾಡಿ ತಗೊಂಡೇ ಹೋಗ್ತೀವಿ. ಸೊ ಇವಾಗ ಬಂದ್ಬಿಟ್ಟು ಇವರು ಡಸ್ಟರು ನೋಡಿದ್ದಾರೆ. ಅಲ್ಲೂ ಬಂದ್ಬಿಟ್ಟು ಒಂದು ಡಿಸೈರ್ ಅಲ್ಲ, ಅದು ಬ್ರಿಜಾ ಇದೆ, ಡೀಸೆಲ್ ಗಾಡಿ. ಸೊ 2 ಗಾಡಿ ನೋಡಿದ್ದಾರೆ. ಸೊ ಇನ್ನೊಂದು ಗಾಡಿ ಕೂಡ ತರಿಸ್ತಾರೆ, ಅದು ಎಲ್ಲ ಬೇರೆ ಕಡೆ ಪಾರ್ಕಿಂಗ್ ಆಗಿದೆ ಗಾಡಿ, ಅದು ಕೂಡ ಡಸ್ಟರು. ಸೊ ಅದಕ್ಕೆ ಈ 3 ಗಾಡಿಯಲ್ಲಿ ಯಾವ್ದಾರ ಒಂದು ಚೂಸ್ ಮಾಡ್ಕೊಂಬಿಟ್ಟು ಪಕ್ಕ ಅಂದ್ರೆ ತೊಗೊಂಡು ಹೋಗ್ಬಿಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ನಾವು ಮತ್ತೆ ಟ್ರಿನಿಟಿ ಕಾರ್ಸ್ ಹತ್ರ ಇದ್ದೀವಿ. ಸೊ ಇಲ್ಲಿ ಬರೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಚಾನಲಲ್ಲಿ ಇಲ್ಲಿಂದ ನಾವು ಬಂದ್ಬಿಟ್ಟು 7th ವಿಡಿಯೋ ಮಾಡ್ತಾಯಿದ್ವಿ. 7th ಟೈಮ್ ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾಯಿದ್ವಿ. ಸೊ ನಮ್ಮ ಕಡೆಯಿಂದಲೂ ಸುಮಾರಾಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 80,000ಇಂದ ಕಾರ್ ಸ್ಟಾರ್ಟ್ ಎಲ್ಲ ಆಗುತ್ತೆ. ಸೊ ಲಾಸ್ಟ್ ಟೈಮ್ ವಿಡಿಯೋ ಎಲ್ಲ ಮಾಡಿದ್ವಿ, ರೆಸ್ಪಾನ್ಸ್ ಯಾವ ಥರ ಇತ್ತು ಅಂತ ಕೇಳೋಣ. ಸರ್ ಹೇಳಿ ಸರ್, ಇವತ್ತು ಕಾರ್ಸ್ ಎಷ್ಟು ಅವೈಲೇಬಲ್ ಇದೆ? ಸರ್ 40 ವೆಹಿಕಲ್ ಇದೆ. ಓಕೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತುಂಬ ರೆಸ್ಪಾನ್ಸ್ ಬಂತು. ಒಂದು 32 ವೆಹಿಕಲ್ ಸೇಲ್ ಆಗಿದೆ. ಓಕೆ. ಈಗ ಮತ್ತೆ ಎಲ್ಲ ಒಂದು 25 ವೆಹಿಕಲ್ ಎಕ್ಸ್ಟ್ರಾ ಬಂದಿದೆ ಸರ್. ಈಗ
ಓಕೆ ಸೊ ಸ್ಟಾಕ್ ಎಲ್ಲ ಚೇಂಜ್ ಆಗಿತ್ತು, ಅದಕ್ಕೆ ನಾನು ಮಾತ್ರ ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಇಲ್ಲಿಂದ ಕಾಲ್ ಬರುತ್ತೆ ವಿಡಿಯೋ ಮಾಡೋಕ್ಕಂತ ಹೇಳ್ಬಿಟ್ಟು. ಸೊ ಯಾಕಂದರೆ ಇದು ನಮ್ಮ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟೈತೆ ಇಲ್ಲಿ ಈ ಜಾಗ ಬಂದುಬಿಟ್ಟು. ಯಾಕಂದರೆ ನಾವು ಇಲ್ಲೇ ಫಸ್ಟ್ ಬಂದುಬಿಟ್ಟು ವಿಡಿಯೋ ಮಾಡಿದ್ದು. ಸೊ ಯಾವ ಶೋರೂಮ್ಗೂ ಹೋಗಿರಲಿಲ್ಲ. ಸೊ ನಾನು ಕೇಳಿದ ತಕ್ಷಣ ಒಂದು ದಿವಸ ಟೈಮ್ ಕೊಟ್ಟರು, ಮತ್ತು ಆವತ್ತಿನ ದಿವಸ ಬಂದ್ವಿ, ಆರಾಮಾಗಿ ಮಾಡಿದ್ವಿ. ಫಸ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದ್ದು ಇವ್ರ ವಿಡಿಯೋಯಿಂದನೇ, ಇವ್ರ ಶೋರೂಮಿಂದನೇ. ಸರ್ ಇವತ್ತು ಹೇಳಿ ರೆಸ್ಪಾನ್ಸ್ ಎಲ್ಲ ಯಾವ ಥರ ಆಯಿತು, ಆ್ಯಂಡ್ ಕಸ್ಟಮರ್ಸ್ಗೆ ಲೋನ್ ಫೆಸಿಲಿಟಿ ಅದು ಇದು ಎಲ್ಲ ಹೇಳಿ ಸರ್. ನಮ್ಮ ಯೂಟ್ಯೂಬ್ ಮುಖಾಂತರ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಒಳ್ಳೆ ನಾವು 100% ಆಕ್ಷನ್ ಪ್ರೂವ್ ವೆಹಿಕಲ್ ನಮ್ಮ ಹತ್ರ ಇರೋದು. ಓಕೆ, ಕಿಲೋಮೀಟ್ರ್ ಜಿನೇನ್ ಇದ್ರೆ ಜಿನೇನ್ ಅಂತ ಹೇಳ್ತೀವಿ. ಡಾಕ್ಯುಮೆಂಟ್ ಏನೇ ಇದ್ರೆ ನಮ್ಮ ರಿಸ್ಕ್ ಇರುತ್ತೆ. ಲೋನ್ ನಿಮಗೆ 2011 ಇನ್ ಎಬೋ ವೆಹಿಕಲ್ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ವಿತಿನ್ 100 ಕಿಲೋಮೀಟ್ರ್ ಒಳಗಡೆವರೆಗೂ ಮಾಡಿಸ್ತೀವಿ. ಇಲ್ಲ ಹೊರಗಡೆ ರಾಯಚೂರು ಗುಲ್ಬರ್ಗ ಇರೋರಿಗೆಲ್ಲ ನಮಗೆ ಅಲ್ಲಿಂದ DSC ಇರ್ತಾರೆ, ಅಲ್ಲವ್ರ ಕಡೆಯಿಂದ ಮಾಡಿಸ್ಕೊಡ್ತೀವಿ. ಓಕೆ ಓಕೆ ಓಕೆ, ಖಂಡಿತ ಮಾಡಿಸ್ಕೊಡ್ತೀವಿ. ಸೊ ಔಟ್ ಆಫ್ ಬೆಂಗಳೂರು ಆ ಕಡೆ ಇದ್ರೂ ಮೀನ್ಸ್ ಬೇರೆ ಬೇರೆ ಜಾಗದಲ್ಲಿ ಎಲ್ಲ ಇದ್ರೂ ಇವ್ರ ಕಡೆಯಿಂದನೇ ಮಾಡಿಸ್ಕೊಟ್ಬಿಡ್ತಾರೆ. ಅವರು ಸ್ಯಾಲ್ರಿಡ್ ಇದ್ರೆ ಸ್ಯಾಲ್ರಿಡು, ಇಲ್ಲ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದರೆ ಫೈಲ್ ಮಾಡಿಕೊಟ್ರೆ ಆಗುತ್ತೆ. ಇಲ್ಲ ಜಮೀನು ಇದ್ರೆ ಅವ್ರದ್ದು ಪಾಣಿ ಇದ್ರು ಮಾಡಿಸ್ಕೊಡ್ತೀವಿ. ಜಮೀನಿದ್ರೆ ಪಾಣಿ ಇದ್ರೆ ಮಾಡಿಸ್ಕೊಡ್ತಾರೆ. ಅವ್ರ ಹೆಸರು ಜಮೀನು ಇದ್ರು ಪಾಣಿ ಇದ್ರು ಮಾಡಿಸ್ಕೊಡ್ತೀವಿ. ಓಕೆ, ಲೋನ್ ಮಾಡಿಸ್ಕೊಡ್ಬೋದು ಸರ್. ಲೋನ್ ಆರಾಮಾಗಿ ಮಾಡಿಸ್ಕೊಟ್ಬಿಡ್ತಾರೆ. ಸೊ ಸಾಕಷ್ಟು ಜನ ಎಲ್ಲ ಇವಾಗ ಫಸ್ಟ್ ಟೈಮ್ ಕಾರ್ ತೊಗೊಳ್ತಿರೋರೆಲ್ಲ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ ಕಾರೇ ತೊಗೊಳ್ಳೋದು. ಸೊ ನೀವು ಎಕ್ಸಾಕ್ಟಾಗಿ ಲೊಕೇಶನ್ಗೆ ಬಂದುಬಿಟ್ಟು ಕಾರ್ನ ಟೆಸ್ಟ್ ರೈಡ್ ಮಾಡಿ ಕಾರೆಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹೊಸ ಕಾರ್ ಯಾರು ಡೈರೆಕ್ಟಾಗಿ ತೊಗೊಳ್ಳೋಲ್ಲ ನನ್ನ ಪ್ರಕಾರ ಆಲ್ಮೋಸ್ಟ್. ಸೊ ಒಬ್ರಿಗೆ ಏನೇ ಇರಲಿ ಅದು ಸೆಕೆಂಡ್ ಹ್ಯಾಂಡ್ ಕಾರೇ ಫಸ್ಟ್ ಟೈಮ್ ತೊಗೊಳ್ಳೋದು ಅವರು. ಆ್ಯಂಡ್ ಅಣ್ಣ ಇನ್ನೂ ಏನು ಹೇಳ್ತೀರಾ ನಿಮ್ಮ ಶೋರೂಮ್ ಬಗ್ಗೆ, ಲೊಕೇಶನ್ ಎಲ್ಲ ಹೇಳ್ಬಿಡಿ. ನಮ್ಮ ಶೋರೂಮ್ ಬಂದು 20 ವರ್ಷದಿಂದ ನಮ್ಮದು ಈ ಶೋರೂಮ್ ನಡೀತಾ ಇದೆ, ಸಂಸ್ಥೆ ನಡೀತಿದೆ ಸರ್. ಟ್ರಿನಿಟಿ ಕಾರ್ಸ್ ಅಂತ 20 ವರ್ಷದಿಂದ. ಓಕೆ, ನೀವು ನೋಡಿರ್ಬೇಕು ತುಂಬ ಜನ ಹಳೆ ಕಸ್ಟಮರ್ ನಮಗೆ ರಿಟರ್ನ್ ಬರ್ತಾ ಇದ್ದಾರೆ. ಓಕೆ, ನಮ್ದು ಇಲ್ಲಿ ಜ್ಞಾನ ಬರುತ್ತೆ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಇದೆ ನನ್ನ ಆಫೀಸು. ನಿಯರ್ ಬೈ ಅಂಬೇಡ್ಕರ್ ಕಾಲೇಜ್ ಬರುತ್ತೆ. ಪಕ್ಕದಲ್ಲಿ SVK ಕಲ್ಯಾಣ ಮಂಟಪ ಇದೆ, ಅದ್ರ ಪಕ್ಕದಲ್ಲೇ ಇದೆ ಸರ್. ಓಕೆ ಸರ್. ಸರ್ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು? ನಿಮಗೆ 80,000 ಇಂದ 20 lakhವರೆಗೂ ಇದೆ. ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಬೇಕು ಅದೆಲ್ಲ ವೆಹಿಕಲ್ಗಳು ತರಿಸ್ಕೊಡ್ತೀವಿ. ನಮ್ಗೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆಯಿಂದ ಒಂದು 35 ವೆಹಿಕಲ್ ಇದೆ. ಓಕೆ, ನಿಮಗೆ ರಿಕ್ವೈರ್ಮೆಂಟಲ್ಲಿ ಒಂದು 40 ಇಂದ 100 ವೆಹಿಕಲ್ ಇದೆ ಸರ್ ನಮ್ಮ ಹತ್ರ. ಸೊ 100 ವೆಹಿಕಲ್ ಇವ್ರ ಕಡೆಯಿಂದ ಸ್ಟಾಕ್ ಇರುತ್ತೆ. ಸೊ ನೀವು ಮೆಸೇಜ್ ಮಾಡಿ ಪರ್ಟಿಕ್ಯುಲರ್ ಆಗಿ ಸರ್ ನಮ್ಗೆ ಯಾವ ಗಾಡಿ ಬೇಕಂತಾನೆ ಮಾಡಿ ಅದನ್ನು ಹುಡುಕಿ ಬೇಕಿದ್ರು ಕೊಡ್ತಾರೆ ಅಲ್ವಾ ಸರ್? ಖಂಡಿತ ಸರ್. ನಿಮ್ಗೆ ರಿಕ್ವೈರ್ಮೆಂಟ್ ಯಾವ ಗಾಡಿ ಬೇಕು ಹೇಳಿ, ಆ ಗಾಡಿ ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನಾವು ಮಾಡಿಕೊಡ್ತೀವಿ. ಬನ್ನಿ ನೋಡಿ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಇಲ್ಲ ಕಂಪ್ನಿಗೆ ತಗೋ ತೋರಿಸಿ, ನಿಮ್ಗೆ ಲೈಕ್ ಆಯಿತು ಅಂದರೆ ಗಾಡಿ ಪರ್ಚೇಸ್ ಮಾಡಿ ಬನ್ನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಶೇರ್ ಕೂಡ ಮಾಡಿ. ಯಾಕಂದರೆ ಕಂಪ್ಲೀಟ್ ವಿಡಿಯೋ ನೋಡಿ, ಯಾರಿಗೆ ಇಷ್ಟ ಬಂದಿರೋ ಕಾರು ಎಲ್ಲಿರ್ತೋ ಗೊತ್ತಾಗಲ್ಲ. ಸೊ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲೀನಾಗಿ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇವಾಗ ಲೇಟ್ ಆಗದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದುಬಿಟ್ಟು ಮಾರುತಿ ಸುಜುಕಿ ಬ್ರೆಜಾ. ಇದು ಬಂದುಬಿಟ್ಟು VDI ಅನಿಸುತ್ತೆ, ಡೀಸೆಲ್ ಗಾಡಿ, ತುಂಬ ಕಡಕಾಗಿದೆ. ಸೊ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ, ಫ್ರಂಟು ಕ್ರೋಮ್ ಗಾರ್ನಿಷ್ ಎಲ್ಲ ಇದೆ, ನೋಡ್ತಾ ಇರ್ಬೋದು ಯಾವ ಥರ ಅಂತ. ಸೊ VDIಗೆ ಬಂದುಬಿಟ್ಟು ಸಿಕ್ಕಾಪಟ್ಟೆ ಡಿಮ್ಯಾಂಡೇ ಇದೆ. ಸೊ ಆಲ್ಮೋಸ್ಟ್ ಆಕ್ಸೆಸರೀಸ್ ಎಲ್ಲ ಎಕ್ಸ್ಟ್ರಾ ಹಾಕ್ಸಿದ್ದಾರೆ, ಕಾಣಿಸ್ತಾ ಐತೆ. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ 2019 ಡಿಸೆಂಬರ್ ಗಾಡಿ. ನಿಮಗಿದು ಲಾಸ್ಟು ಗಾಡಿ ಸ್ಟಾಪ್ ಆಗಿದೆ ಗಾಡಿ ಡೀಸೆಲ್ 19ಇಂದ. ಹೌದು 65,000 ಹೊಡಿದೆ. ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, LD ಆಪ್ಷನಲ್ಲಿ ಬರುತ್ತೆ. ಇದು ABS, ಏರ್ ಬ್ಯಾಗು ಎಲ್ಲ ಇದೆ. 2019 ಡಿಸೆಂಬರು, ಸಿಂಗಲ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು. ಇದು ಬಂದು 8,65,000 ಹೇಳ್ತಾ ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 8,65,000 ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಸರ್. ಓಕೆ ಸರ್, ಇದು ಮೇಂಟೈನ್ ಚಾರ್ಜಸ್ ಎಲ್ಲ ಎಷ್ಟಾಗ್ಬೋದು ಸರ್ ಇದು? ಸರ್ ಒಂದು ಸರ್ವಿಸ್ ಬಿಟ್ಟರೆ ಒಂದು 700 ರಿಂದ 800 ರೂಪಾಯಿ ಆಗುತ್ತೆ ಸರ್. ಓಕೆ, ಇವಾಗ ಏನು ಕಾಂಪ್ರಹೆನ್ಸಿವ್ ಇದೆಯಾ? ಕಾಂಪ್ರಹೆನ್ಸಿವ್ ಇದೆ. ಓಕೆ, 2019 ಡಿಸೆಂಬರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ, ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಸಿಟಿಲಿ 17, ಲಾಂಗಲ್ಲಿ 80-20 ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? ಇದು 865 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 825 ಮಾಡಿಸ್ಕೊಡ್ತೀನಿ ಸರ್ ಫೈನಲ್ಲು. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಒಳಗಡೆ 4 ಪವರ್ ವಿಂಡೋ, 2 ಪವರ್ ವಿಂಡೋ ಬರುತ್ತೆ ಅನಿಸುತ್ತೆ. ಸೊ ಇದು LDI ಆಪ್ಷನಲ್ಲು. ಸೊ ಇದರಲ್ಲಿ ನಿಮಗೆ LDI ಆಪ್ಷನಲ್ ಆದ್ರೂ 2 ಏರ್ ಬ್ಯಾಗ್ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರೋಲ್ಲ, ಕ್ಲೈಮೇಟ್ ಕಂಟ್ರೋಲು ಬರೋಲ್ಲ, AC ಬರುತ್ತೆ, ಆ್ಯಂಡ್ ಫ್ಯಾಬ್ರಿಕೇಟೆಡ್ ಸೀಟ್ಸ್ ಎಲ್ಲ ಇರುತ್ತೆ. ಸಿಕ್ಕಾಪಟ್ಟೆ ಸಕ್ಕದಾಗೈತೆ. ಸೊ ನಾವು ಬ್ರೆಜಾ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸೊ ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಇದು ಬಂದ್ಬಿಟ್ಟು ರೈರ್ ಸೀಟಿಂಗು, ಬೂಟ್ ಸ್ಪೇಸು. ಗಾಡಿ ಮಾತ್ರ ಬೊಂಬಾಟಾಗಿದೆ, ಒಳ್ಳೆ ಕಲರ್ ಆ್ಯಕ್ಚುಲಿ. ಸೊ ಡೀಸೆಲ್ ಗಾಡಿ ಸಿಗೋಲ್ಲ, ಇಲ್ಲೊಂದು ಡೀಸೆಲ್ ಗಾಡಿ ಬ್ರಿಜಾ ಸಿಗ್ತೈತೆ, ಅದು ಕೂಡ ಸಾಕಾಗಿರೋ ರೆಡ್ ಕಲರು. ಕಾಲ್ ಮಾಡ್ಕೊಬನ್ನಿ, ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಹೇಳಿ ಈ ಥರ ಯೂಟ್ಯೂಬ್ ಕನ್ನಡ ಚಾನಲಿಂದ ಅಂತ ಹೇಳ್ಬಿಡಿ. ಬಂದ್ಬಿಟ್ಟು ಇನ್ನೂ ಒಂದು ಕಾಂಪ್ಯಾಕ್ಟ್ SUV ಡಸ್ಟರ್. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ 2013 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್, 85 bhp, RXL ಬರುತ್ತೆ.
ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ಇದು ಬಂದು 5,35,000 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 5,35,000 ಸ್ಲೈಟ್ಲಿ ನೆಗೋಷಿಯಬಲ್. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು ಸಿಸ್ಟಮು, ಸೀಟ್ ಕವರ್ ಎಲ್ಲ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ, ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ ಸರ್. ಓನರ್ಶಿಪ್ ಏನಾಗಿದೆ ಇದು? ಸರ್ ಓನರ್ಶಿಪ್ ಇದು ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್. ಸೆಕೆಂಡ್ ಓನರು, ಸದ್ಯಕ್ಕೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಹೌದು ಸರ್. ನೋಡ್ತಾ ಇರ್ಬೋದು, 4 ಕೂಡ ಹೊಸ ಟೈರು ಸರ್. ಇದು ಡೀಸೆಲ್ ಅಲ್ವಾ? ಹೌದು, ಡೀಸೆಲ್ ಸರ್. ಇದರದ್ದು ಮೇಂಟೆನೆನ್ಸ್ ಚಾರ್ಜ್ ಎಷ್ಟು ಇರುತ್ತೆ ಸರ್? ಸರ್ವಿಸ್ ಬಿಟ್ಟರೆ ಒಂದು 7,000 8,000 ರೂಪಾಯಿ ಬರುತ್ತೆ ಸರ್. ಮೈಲೇಜ್ ಒಂದು 16-17 ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ 20-22 ಬರುತ್ತೆ. 85 BHP, ಲಾಂಗಲ್ಲಿ 22 ಕಿಲೋಮೀಟರ್ ಬರುತ್ತೆ. ಇದು BHP ಕಡಿಮೆ, 110 PS ಸ್ವಲ್ಪ ಮೈಲೇಜ್ ಕಡಿಮೆ, ಬಟ್ ಇದು ಒಳ್ಳೆ ಮೈಲೇಜ್ ಬರುತ್ತೆ. ಹೌದು, ಒಂದು 20-21 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಇನ್ನೊಂದ್ಸಲ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ನಿಮಗೆ 520 ಮಾಡಿಸ್ತೀನಿ ಸರ್. 520, 515 ಮಾಡಿಸ್ತೀನಿ ಸರ್. 520, 515ಗೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ 515ಗೆ ಮಾಡಿಸ್ಕೊಟ್ಬಿಡ್ತೀರಾ? ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಡಿಸೈರ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2010 ZDI, ಓಕೆ ಸೆಕೆಂಡ್ ಓನರು 1 ಇಯರ್ ಪ್ಲಸ್ ಆಗಿ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಓಕೆ. ಇದು ಬಂದು ನಿಮಗೆ 3,65,000 ಸ್ಲೈಟ್ಲಿ ನೆಗೋಸಿಯಬಲ್. 3,65,000 ಸ್ಲೈಟ್ಲಿ ನೆಗೋಸಿಯಬಲ್. ಟಾಪ್ ಎಂಡ್ ಅಲ್ಲ ಸರ್ ಇದು? ಹೌದು, ಟಾಪ್ ಎಂಡು. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, 2 ಏರ್ ಬ್ಯಾಗು, ಫ್ಯಾಬ್ರಿಕೇಟೆಡ್ ಸೀಟ್ಸ್ ಎಲ್ಲ ಇದೆ. ಸೊ ಒಂದು ಸೆಡಾನ್ ಇದೆ ಆ್ಯಕ್ಚುಲಿ, ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ ನಿಮಗೆ. ಸೊ ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. 4 ಕೂಡ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಒಂದು ಫ್ಯಾಮಿಲಿಗೆ ಎಕ್ಸಲೆಂಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಆಮ್ರೆಸ್ಟ್ ಕೂಡ ಇದೆ ರೇರು. ಸರ್ ಇದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಎಷ್ಟಾಗುತ್ತೆ? ಸರ್ ಸರ್ವಿಸ್ ಬಿಟ್ಟರೆ 4,000-5,000 ರೂಪಾಯಿ ಆಗುತ್ತೆ ಸರ್. ಇವಾಗ ಸದ್ಯಕ್ಕೆ ಏನಿದೆ ಸರ್? ಇದು ಕಾಂಪ್ರಿಹೆನ್ಸಿವ್ ಇದೆಯಾ? ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ, ಕಟ್ಕೊಡ್ತಾರೆ. 1 ಇಯರ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ, ಬಟ್ ಕಟ್ಕೊಟ್ಬಿಡ್ತಾರೆ. ಸರ್ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. ಇದು ನಿಮಗೆ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಇನ್ಸೂರೆನ್ಸ್ ಕಟ್ಟಿ 3,55,000 ಮಾಡಿಸ್ಕೊಡ್ತೀನಿ ಸರ್. 355ಗೆ ಮಾಡಿಸ್ಕೊಟ್ಬಿಡ್ತೀವಿ. 1 ಇಯರ್ ಇನ್ಸೂರೆನ್ಸು. ಒಂದು ಇನ್ಸೂರೆನ್ಸ್ ಕಟ್ಬಿಟ್ಟು 355ಗೆ ಮಾಡಿಸ್ಕೊಡ್ತೀವಿ. ಹೌದೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಡಿಸೈರ್ ಇದೆ ಅಲ್ಲ, ಸ್ವಿಫ್ಟ್ ಡೀಸೆಲ್ ಅನ್ಸುತ್ತೆ. ಹೌದೌದು ಸರ್. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ 2012 ಮಾಡಲು, ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್, 86,000 ಹೊಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು ಬಂದು ನಿಮಗೆ 4,35,000 ನಮ್ಗೆ ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 4,35,000 ನೆಗೋಸಿಯಬಲ್. ಮಾಡಲು ಸರ್ 12 ಮಾಡಲು, 2012 ಡೀಸೆಲ್ ಗಾಡಿ. ಸೆಕೆಂಡು ಕಾಂಪ್ರಿಹೆನ್ಸಿವ್ ಸರ್. ಸೆಕೆಂಡು ಕಾಂಪ್ರಿಹೆನ್ಸಿವ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ನೋಡಿ ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ, ಸಕ್ಕತ್ತಾಗಿದೆ. ನಾವೇನು ಸ್ವಿಫ್ಟ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್. ಹೇಳಿ ಏನು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,25,000 ಮಾಡಿಸ್ಕೊಡ್ತೀನಿ ಸರ್. 4,25,000ಕ್ಕೆ ಮಾಡಿಸ್ಕೊಡ್ತೀನಿ. ಹೌದು, ಟೈರ್ ಹೊಸದಿದೆ, ಫ್ರಂಟ್ ಹೊಸದಿದೆ. ಗಾಡಿ ಕ್ರಾಚಸ್ ಡೆಂಟ್ ಏನು ನೀಟಾಗಿದೆ, ವೆಲ್ ಮೇಂಟೆಡು, ತುಂಬ ಚೆನ್ನಾಗಿದೆ ಸರ್. ಇದಕ್ಕೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಎಷ್ಟು? ಹೌದು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ 7,000-8,000 ರೂಪಾಯಿ ಆಗುತ್ತೆ ಸರ್. ಸರ್ವಿಸ್ ಚಾರ್ಜ್ ಏನು ಒಂದು 3,000-4,000 5,000 ರೂಪಾಯಿ ಒಳಗಡೆ. ಹೌದು ಸರ್. ಮೈಲೇಜ್ ಬಂದ್ಬಿಟ್ಟು ಆರಾಮಾಗಿ ನಿಮ್ಗೆ 18-20, ಲಾಂಗಲ್ಲಿ 22. ಹೌದು, ಡೀಸೆಲ್ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಜನ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2007 ಮಾಡಲು, ಜನ್ನು LX ಮಾಡಲು, AC ಬರುತ್ತೆ. ಇದು 1,35,000 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. 1,35,000 ಸ್ಲೈಟ್ಲಿ ನೆಗೋಸಿಯಬಲ್. ಹೌದು. ಓಕೆ ಸರ್. ಓನರ್ಶಿಪ್ ಏನಾಗಿದೆ ಇದು? ಇದು 4th ಓನರ್ ಆಗಿದೆ. ಓಕೆ. ನಿಮಗೆ ಗಾಡಿ ಚೆನ್ನಾಗಿದೆ ಸರ್, ಟೈರ್ ಎಲ್ಲ ಹೊಸದಿದೆ, ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ. 7 ಮಾಡಲು, 7 ಮಾಡಲು, AC ಇದೆ. ಓಕೆ ಸರ್. ಕೋಟಿಂಗ್ ಪ್ರೈಸ್ ಸರ್ 1,35,000 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 1,25,ಕ್ಕೆ ಮುಗಿಸ್ಕೊಡ್ತೀವಿ ಸರ್. ಫೈನಲು 1,25,ಗೆ ಫೈನಲ್. ಹೌದು ಸರ್. ಯಾರೆಲ್ಲ ಹೊಸ ಕಾರ್ ಕಲ್ತ್ಕೊಬೇಕಂತ ಇದ್ರೆ ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ನೀವು ಇಲ್ಲೇ ಆರಾಮಾಗಿ ಕಾರ್ ಕಲ್ತ್ಕೊಂಡ್ಬಿಟ್ಟು ಈ ಗಾಡಿನ ಇಲ್ಲೇ ಸೇಲ್ ಮಾಡಿಬಿಟ್ಟು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಮಾಡಲ್ಗೆ ಹೋಗ್ಬಿಡ್ಬೋದು. ಅಪ್ಡೇಟ್ ಆಗಬೇಕು, ನಾವೇ ಮಾಡ್ಕೊಡ್ತೀವಿ ಸರ್. ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ನಾನೇ. ಓಕೆ ಸರ್. ಸೊ ಇವಾಗ ಬಂದ್ಬಿಟ್ಟು ಒಂದು ಇಯಾನ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಮಾಡಲು, ಓಕೆ. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ಓಕೆ. 285 ನೆಗೋಸಿಯಬಲ್ ಸರ್. 285 ನೆಗೋಸಿಯಬಲ್. ಓಕೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ. 2,85,000 ನೆಗೋಸಿಯಬಲ್ ಆಗುತ್ತೆ ಸರ್. 2,85,000 ನೆಗೋಸಿಯಬಲ್ ಆಗುತ್ತಾ? ಸರ್ ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ 50,000 ಹೊಡಿದೆ. ಜಿನಿಯನ್ ಬರೀ 50,000 ಹೊಡಿದೆ. ಗಾಡಿ ಎಷ್ಟು ಎಲ್ಲ ಇದೆ? ಖಂಡಿತ ಇದೆ ನೋಡಿ ಎಲ್ಲ. ಇಯಾನ್ ಎಷ್ಟು ಬರ್ಬೋದು ಸರ್ ಮೈಲೇಜ್? ಸಿಟಿಲಿ 18, ಲಾಂಗಲ್ಲಿ 20-22 ಬರುತ್ತೆ ಸರ್. 20-28 ಬರುತ್ತೆ. ಏನು ಸರ್ವಿಸ್ ಕಾಸ್ಟ್ ಕೂಡ ತುಂಬ ಕಡಿಮೆ ಸರ್. ಒಂದು ಸರ್ವಿಸ್ ಬಿಟ್ರೆ ಅಮ್ಮಮ್ಮ ಅಂದರೆ ಇದು ಏನಪ್ಪ ಅಂದರೆ ಒಂದು 4,000-5,000 ರೂಪಾಯಿ ಸರ್ ಅಷ್ಟೇ. ಸರ್ ಇವಾಗ ಇನ್ಸೂರೆನ್ಸ್ ಏನಿದೆ ಇದು? ಕಾಂಪ್ರಿಹೆನ್ಸಿವ್ ಇದೆ. ಕಾಂಪ್ರಿಹೆನ್ಸಿವ್ ಇದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ವ್ಯಾನ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಓಮ್ನಿ ಸರ್ 2012 ಮಾಡಲು, ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 30,000 ಹೊಡಿದೆ. ಓಕೆ.
ಟೈರ್ ಈಗ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ನೆನೆ ದಿನ. ಬ್ಯಾಕ್ ಸೈಡು 5 ಸೀಟ್ರ್ ಗಾಡಿ. 5 ಸೀಟರ್ ಗಾಡಿ, ಬ್ರ್ಯಾಂಡ್ ನ್ಯೂ ಟೈರ್ಸು, 5 ಸೀಟರ್ ಗಾಡಿ. ಓಕೆ ಸರ್, ಏನು ಕೊಟ್ಟು ಮಾಡ್ತಿದ್ದೀರಾ ಪ್ರೈಸ್? ಸರ್ ಇದು 2 ಕಾಲು ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 2 ಕಾಲು ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಸರ್, ಸಿಂಗಲ್ ಓನರಾ? ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಅದಕ್ಕೆ. ಸರ್ 2 ಕಾಲು ಲಕ್ಷ ನೆಗೋಸಿಯಬಲ್, 2.15 ಮಾಡ್ತಾರೆ ಫೈನಲ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು 800 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2007 ಮಾಡಲು, 5 ವರ್ಷ FC, 1 ಇಯರ್ ಇನ್ಸೂರೆನ್ಸ್ ಅವರೇ ಮಾಡಿಕೊಡ್ತಾರೆ. 1,25,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. 1,25,000 ಸ್ಲೈಟ್ಲಿ ನೆಗೋಷಿಯಬಲ್. ಹಾಂ, ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ. ಥರ್ಡ್ ಓನರ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಕೊಡ್ತಾರೆ ಸರ್. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಎಲ್ಲ ಕಟ್ಕೊಡ್ತಾರೆ. ಸೀಟಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತ. ಸೀಟು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಸೀಟಿಂಗು. ಸರ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್ ಇದು. ಸರ್ ಇದು ನಿಮಗೆ FC ಇನ್ಸೂರೆನ್ಸ್ ಎಲ್ಲ ಮಾಡಿ 1.15 ಮಾಡಿಸ್ತೀನಿ ಸರ್. 1.15ಗೆ ಮಾಡಿಸ್ಕೊಟ್ಬಿಡ್ತೀರಾ? ಹಾಂ, ಇನ್ನೊಂದು ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ 1,10,000 ಮಾಡಿಸ್ತೀನಿ ಸರ್. ನಮ್ಮ ಚಾನಲ್ ಕಡೆಯಿಂದ ಬಂದರೆ 1,10,000ಕ್ಕೆ ಮಾಡಿಸ್ಕೊಟ್ಬಿಡ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಇದೆ ಸರ್, ಏನು ಸರ್ ಇದು ಪೆಟ್ರೋಲ್ ಡೀಸೆಲ್ ಇದು? ಸರ್ ಪೆಟ್ರೋಲು 2006. ಓಕೆ. ಇದು 5 ಇಯರ್ಸ್ FC, 1 ಇಯರ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಓಕೆ. 245 ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 245 ನೆಗೋಷಿಯಬಲ್. ಹೌದು. ಓಕೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಸರ್ ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸಿಟಿಲಿ 14-15, ಲಾಂಗಲ್ಲಿ 18. ಓಕೆ ಸರ್. ಇದು ಇನ್ಸೂರೆನ್ಸ್ ಏನಿದೆ ಸರ್ ಇವಾಗ? ಇನ್ಸೂರೆನ್ಸು ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ FC ಒಟ್ಟಿಗೆ ಮಾಡ್ಕೊಡ್ತಾರೆ ಸರ್. ಓಕೆ. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಸೆಕೆಂಡ್ ಓನರ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಇದಕ್ಕೆ. ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,30,30,000ಕ್ಕೆ ವಿತ್ FC ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2010 ಸಿಂಗಲ್ ಓನರು, ZDI ಮಾಡಲು, ಓಕೆ. 3,85,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 360 ಮುಗಿಸ್ಕೊಡ್ತೀನಿ ಸರ್ ಫೈನಲು. ಎಷ್ಟು ಸರ್? 360ಕ್ಕೆ ಮುಗಿಸ್ಕೊಡ್ತೀನಿ. 360ಗೆ ಮುಗಿಸ್ಕೊಡ್ತಿದ್ರೆ ಟಾಪ್ ಎಂಡ್ ZDI 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ನೋಡಿ ಈ ಥರ ಇದೆ. ಸೊ ಒಂದು ಫ್ಯಾಮಿಲಿಗೆ ಸಕ್ಕದಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ, ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ, ಲಾಂಗ್ ಎಲ್ಲ ಲಗೇಜ್ ಎಲ್ಲ ಆರಾಮಾಗಿ ಇಟ್ಕೊಂಡು ಹೋಗ್ಬಿಡ್ಬೋದು. ಸರ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,60,000 ಮುಗಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ Volkswagen ವೆಂಟೋ, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ಆ್ಯಂಪು, ಊಫರ್ ಎಲ್ಲ ಇದೆ, ಡಬಲ್ ಟೆನ್ ಸಿಸ್ಟಮ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಇದು 3.5 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ 1 ಇಯರ್ ಕಟ್ಕೊಡ್ತಾರೆ. ಒಳ್ಳೆ ಅಲಲ್ ವೀಲ್ಸ್ ಹಾಕ್ಸಿದ್ದಾರೆ, ಟೈರ್ ಕಂಡೀಷನ್ ಚೆನ್ನಾಗಿದೆ. ಒಂದು ಪ್ರೀಮಿಯಂ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಹೌದು ಸರ್, ಖಂಡಿತ ಸರ್. ಸರ್ ಇದೆಲ್ಲ ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸಿಟಿಲಿ 13-14, ಲಾಂಗಲ್ಲಿ 17 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಒಳ್ಳೆ ಲಕ್ಸುರಿ ಇದೆ. ಹೌದೌದು, ಒಳ್ಳೆ ಗಾಡಿ ಗೇಜ್ ಇದೆ. ಒಳ್ಳೆ ಗೇಜ್ ಇದೆ ಗಾಡಿ. ಹೌದು, ವೋಕ್ಸ್ ವ್ಯಾಗನ್ ಬಿಲ್ಡ್ ಸ್ಟ್ರಾಂಗ್. ಓಕೆ ಸರ್, ಇದು ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಸರ್? ನಾವು ಸರ್ವಿಸ್ ಬಿಟ್ಟರೆ ಒಂದು 5,000-6,000 ರೂಪಾಯಿ. ಪೆಟ್ರೋಲ್ ಗಾಡಿ ಅಲ್ಲ ಸರ್, ಒಂದು 5,000-6,000 ರೂಪಾಯಿ ಆಗುತ್ತೆ. ಡೀಸೆಲ್ ಅನ್ಸುತ್ತೆ. ಇಲ್ಲ ಪೆಟ್ರೋಲ್ ಸರ್, ಪೆಟ್ರೋಲ್. ಹೌದಾ? ಓಕೆ ಸರ್, ಒಂದು ಪ್ರೈಸ್ ಹೇಳ್ಬಿಡಿ. ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಇನ್ಸೂರೆನ್ಸ್ ಕಟ್ಟಿ 3,25,000 ಮುಗಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ವ್ಯಾಗನರ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2012 ಸಿಂಗಲ್ ಕಾಂಪ್ರಿಹೆನ್ಸಿವ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇನ್ನು 9 ಮಂತ್ ಇನ್ಸೂರೆನ್ಸ್ ಇದೆ. ಸೆಂಟ್ರಲ್ ಹಾಕೋ ಸಿಸ್ಟಮು, ಸೀಟ್ ಕವರ್ ಎಲ್ಲ ಇದೆ. ವಿತ್ ಪ್ರೆಸ್ ಸರ್ವಿಸ್ ಆಗಿದೆ ಶೋರೂಮಲ್ಲಿ. ಇದು ಬಂದು 3,10,000 ಹೇಳ್ತಾರೆ, 290 ಮಾಡಿಸ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ. 290ಗೆ ಮಾಡಿಸ್ಕೊಟ್ಬಿಡ್ತೀರಾ? ಹೌದೌದು. ಸೊ VXI ವ್ಯಾಗನರ್, VXI 4 ಕೂಡ ಹೊಸ ಟೈರ್ ಇದೆ, ನೋಡ್ತಾ ಇರ್ಬೋದು ಟೈರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಲರು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನನಗೆ ಮಾತ್ರ, ತುಂಬ ಚೆನ್ನಾಗಿದೆ. ಸೇಮ್ ಬಾಡಿ ಕಲರ್, ಇದಕ್ಕೂ ಕೂಡ ಡ್ಯುಯಲ್ ಟೋನ್ ಸೀಟಿಂಗ್ ಎಲ್ಲ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ಎಲ್ಲ ಈ ಥರ ಇದೆ, ಆರಾಮಾಗಿ ಕಾರ್ ಮಾಡ್ಕೊಬನ್ನಿ. ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಮೇಲೆ ರೂಫ್ ವೆಲ್ಸ್ ಕೂಡ ಇದೆ, ಟೈರ್ ಕೂಡ ತುಂಬ ಚೆನ್ನಾಗಿದೆ. ಸರ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 290ಗೆ ಮುಗಿಸ್ಕೊಡ್ತೀನಿ ಸರ್. 290ಗೆ ಮುಗಿಸ್ಕೊಟ್ಟು ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಸೆಲೆರಿಯೋ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ VXI ಆಪ್ಷನಲ್ ಇದು, 2019 ಮಾಡಲು. ಓಕೆ, 19 ಮಾಡಲು ಹೊಸ ಗಾಡಿ. ಹೌದು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ. ABS, ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ. ನಿಮ್ಗೆ ಇದು ಬಂದು 4,85,000 ನೆಗೋಸಿಯಬಲ್ ಮಾಡಿಸ್ಕೊಡ್ತೀವಿ ಸರ್. 4,85,000 ನೆಗೋಷಿಯಬಲ್. ಹೌದು. ಸೊ ಹೊಸ ಗಾಡಿ ಎಷ್ಟು ರೋಡ್ ಇದೆ ಸರ್ ಇದು? 45-50 ಸಾವಿರ ಹೊಡಿದೆ ಸರ್.
ವೆಲ್ ಮೇಂಟೆಡು ಆ ಥರ ಓಡಿರೋ ಥರ ಕಾಣ್ತಾ ಇಲ್ಲ ಗಾಡಿ ತುಂಬ. ಶೋರೂಮ್ ಕಂಡೀಷನ್ ಇವಾಗ ಜಸ್ಟ್ ಬಂದಿರೋ ಥರ ಇದೆ. ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಇದೆ ಆ್ಯಂಡ್ ಟಚ್ ಸ್ಕ್ರೀನ್ ಕೂಡ ಇದೆ, AC, ಪವರ್ ವಿಂಡೋ. ಸರ್ 4 ಕೂಡ ಪವರ್ ವಿಂಡೋ ಅಲ್ಲ? ಹೌದೌದು, ಇದು VXI ವಿತ್ ಆಪ್ಷನಲ್ಲು. VXI ಆಪ್ಷನಲ್ಲು. ಓಕೆ ಓಕೆ, VXIಗಿಂತ ಒಂದು ಮಾಡಲು ಜಾಸ್ತಿ. ಸರ್ ಇದು ಮೈಲೇಜಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸಿಟಿಲಿ 16-17, ಲಾಂಗಲ್ಲಿ 18ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಲಾಂಗಲ್ಲಿ 15 ಗಂಟೆ ಮಾಡ್ಬೋದು. ಖಂಡಿತ ಖಂಡಿತ. ಸರ್ ಸರ್ವಿಸ್ ಕಾಸ್ಟ್ ಏನೋ ಹೋಗ್ಬೋದು ಈ ಸೆಲೆರಿಯಾಗೆ? ಸಿಲ್ಲರಿಯಾಗೆಲ್ಲ ಒಂದು 4ರಿಂದ 5 ಸಾವಿರ ಒಳಗಡೆ ಸರ್. ಮಾರುತಿ ವೆಹಿಕಲ್ಗಳೆಲ್ಲ ಕಾಂಪ್ರೆನ್ಸಿವ್ ರನ್ನಿಂಗ್ ಇದೆ, ಕಾಂಪ್ರಿಹೆನ್ಸಿವ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸೆಲೆರಿಯಾ ಇದೆ, ZXi ಅನ್ಸುತ್ತೆ. ಹೇಳಿ ಸರ್ ಡೀಟೇಲ್ಸ್. ಆಟೋಮೆಟಿಕ್ ಸರ್ 2016 31 ಸಾವಿರ ಹೊಡಿದೆ. ಓಕೆ ಫ್ಯಾನ್ಸಿ ನಂಬರು 5554. ಓಕೆ, ನಿಮ್ಗೆ 440 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 440 ನೆಗೋಷಿಯಬಲ್ ಮಾಡ್ಕೊಟ್ಬಿಡ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು 4 ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ZXi ಆಟೋಮೆಟಿಕ್ ಗಾಡಿ ಮಾತ್ರ. ಸೊ ಸೇಮ್ ಅದರ ಹತ್ರ. ಸೊ ಇದಕ್ಕೆ ಸ್ವಲ್ಪ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಸಿಟಿಲಿ ಇದೆಲ್ಲ ಮೈಲೇಜ್ ಚೆನ್ನಾಗಿದೆ ಸರ್. ಆಟೋಮೆಟಿಕ್ ಒಳ್ಳೆ ಗಾಡಿ ಇದು. ಓಕೆ, ನಿಮಗೆ 15-16 ಸಿಟಿಲಿ ಬರುತ್ತೆ, ಲಾಂಗಲ್ಲಿ 17ವರೆಗೂ ಬರುತ್ತೆ ಸರ್ ಇದು. ಓಕೆ ಸರ್, ಥ್ಯಾಂಕ್ ಯು. ನೋಡ್ಕೊಳ್ಳಿ ಸೀಟಿಂಗ್ ಕಂಡೀಷನ್ ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಆಟೋಮೆಟಿಕ್ಕು. ಈಗ ಮೊನ್ನೆ ರೀಸೆಂಟಾಗಿ ಸರ್ವಿಸ್ ಆಗಿದೆ. ಓಕೆ ಓಕೆ, ರೀಸೆಂಟಾಗಿ ಸರ್ವಿಸ್ ಆಗಿದೆ. ಟೈರ್ ಎಲ್ಲ ಚೆನ್ನಾಗಿದೆ. ಏನು ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ತಾ ಇರೋದು ಅಷ್ಟೇ. ಸರ್ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,10,000 ಮುಗಿಸ್ಕೊಡ್ತೀನಿ ಸರ್ ಫೈನಲ್. 4,10,000 ಫೈನಲ್ ಮುಗಿಸ್ಕೊಡ್ತೀನಿ. ಓಕೆ ಸರ್, 4,10,000ಗೆ ಫೈನಲ್. ಹಾಂ, 10,000ವರೆಗೂ ಸರ್ವಿಸ್ ಮಾಡೋಂಗಿಲ್ಲ. ತಗೊಳ್ಳೋದು ಪೆಟ್ರೋಲ್ ಹಾಕೋದು, ಗಾಡಿ ಓಡಿಸೋದು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಆಲ್ಟೋ ಇದೆ, ಹೇಳಿ ಸರ್ ಡೀಟೇಲ್ಸ್. 2008 ಸೆಕೆಂಡು ಕಾಂಪ್ರಿಹೆನ್ಸಿವ್ 60,000 ಹೊಡಿದೆ LXi. ಓಕೆ, ಇದು ಬಂದು 180 ಹೇಳ್ತಾರೆ, ನೆಗೋಸಿಯಬಲ್ ಮಾಡಿಸ್ಕೊಡ್ತೀನಿ ಸರ್. 180 ಹೇಳ್ತಿದ್ರೆ ನೆಗೋಷಿಯಬಲ್ ಮಾಡಿಸ್ಕೊಡ್ತೀರಾ? ಹ್ಞೂ. ಓಕೆ ಸರ್, ನೋಡಿ ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇಂಟೀರಿಯರ್ ಲೆದರ್ ಸೀಟಿಂಗ್ ಇದು ತುಂಬ ಚೆನ್ನಾಗಿದೆ. ಸೊ 180 ನೆಗೋಷಿಯಬಲ್ ಮಾಡ್ಕೊಟ್ಬಿಡ್ತಾರೆ. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಸರ್ ಕಾಂಪ್ರೆನ್ಸಿವ್ ಇದೆ ಇದಕ್ಕೆ? ಹಾಂ, ಕಾಂಪ್ರಿಹೆನ್ಸಿವ್ ಇದೆ. ಓಕೆ ಸರ್, ಒಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. 180 ನೆಗೋಸಿಯಬಲ್ ಸರ್. 180 ನೆಗೋಷಿಯಬಲ್. ಸೊ ಇವಾಗ ಬಂದ್ಬಿಟ್ಟು ಒಂದು ಬೆಲೆನೋ ಇದೆ, ಹೇಳಿ ಸರ್ ಡೀಟೇಲ್ಸ್. ಬೆಲೆನೋ ಸರ್ 2017 ಮಾಡಲು. ಓಕೆ, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ABS ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ, 6 ಕಾಲ್ ನೆಗೋಸಿಯಬಲ್ ಸರ್. 6 ಕಾಲ್ ನೆಗೋಷಿಯಬಲ್. 47,000 ಹೊಡಿದೆ. ಓಕೆ, ಶೋರೂಮ್ ಮೇಂಟೆನೆನ್ಸು, ಗಾಡಿ ಚೆನ್ನಾಗಿದೆ ಸರ್. ಸರ್ ಡೀಸೆಲ್ ಪೆಟ್ರೋಲ ಸರ್ ಇದು? ಸರ್ ಇದು ಪೆಟ್ರೋಲ್ ಸರ್. ಪೆಟ್ರೋಲ್. ಪೆಟ್ರೋಲ್. ಹ್ಞೂ. ಓಕೆ ಸರ್, ಪೆಟ್ರೋಲ್ ಬೆಲೆನೋ ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಸೇಮ್ ಸಿಟಿಲಿ 14-15, ಲಾಂಗಲ್ಲಿ 17-18 ಮಾಡ್ಬೋದು ಸರ್. ಸೊ 2 ಏರ್ ಬ್ಯಾಗ್ ಬರುತ್ತೆ. ಹೌದೌದು. ಒಂದು ಟಚ್ ಸ್ಕ್ರೀನ್ ಕೂಡ ಇದೆ. ಹೌದು. 2 ಏರ್ ಬ್ಯಾಗು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸು, AC ಬರುತ್ತೆ. ಕ್ಲೈಮೇಟ್ ಕಂಟ್ರೋಲ್ ಇಲ್ಲ ಇದ್ರಲ್ಲಿ, ನಾರ್ಮಲ್ AC ಬರುತ್ತೆ ಅನಿಸುತ್ತೆ. ಆ್ಯಂಡ್ 2 ಪವರ್ ವಿಂಡೋ ಬರುತ್ತೆ ಅಷ್ಟೇ. ಬೆಲೆನೂ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಮಿಡಲ್ ವರ್ಷನ್ ಅನಿಸುತ್ತೆ. ಇದು ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಕ್ರೋಮ್ ಗಾರ್ನಿಷ್ ಎಲ್ಲ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಕ್ರೋಮ್ ಅಸಿಸ್ಟೆನ್ಸ್ ಎಲ್ಲ ಇದೆ. ಇದೆಲ್ಲ ಔಟ್ಸೈಡ್ ಫಿನಿಶಿಂಗ್ ಬರುತ್ತೆ. ಇದು ಫ್ರಂಟ್ ಕೂಡ ಕ್ರೋಮ್ ಗ್ರಿಲ್ ಅವೈಲಬಲ್ ಆಗಿದೆ. ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಹೇಳಿ ಸರ್ ಈ ಥರ ಯೂಟ್ಯೂಬ್ ಕನ್ನಡ ಚಾನಲಿಂದ ಅಂತ ಹೇಳ್ಬಿಡು, ಒಳ್ಳೆ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ ನಿಮಗೆ. ಇವಾಗ ಬಂದ್ಬಿಟ್ಟು ಒಂದು ಗೆಡ್ಜ್ ಇದೆ ಸರ್, ಹೇಳಿ ಸರ್ ಡೀಟೇಲ್ಸು. ಸರ್ 2004 ಮಾಡಲಿದು ಗಾಡಿ. ಸೆಕೆಂಡ್ ಓನರು 60,000 ಹೊಡಿದೆ ಅಷ್ಟೇ. 145 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 145 ಹೇಳ್ತಿದ್ರೆ ನೆಗೋಷಿಯಬಲ್ ಹಾಂ, ಹೌದು ಎಷ್ಟು ಹೊಡಿದೆ ಗಾಡಿ? ಸರ್ 60,000 ಹೊಡಿದೆ. ಇದು ಸ್ಟಾರ್ಟಿಂಗ್ ಬಂದಿದ್ದು 2004ಇಂದ ಗೆಟ್ಸ್ ಬಂದಿದ್ದು 4/5ಇಂದ 4 ಡಿಸೆಂಬರ್ ಗಾಡಿ ಇದು. FC ಇನ್ಸೂರೆನ್ಸು, ಸೀಟ್ ಕವರು, 4 ಪವರ್ ವಿಂಡೋ ಎಲ್ಲ ಚೆನ್ನಾಗಿದೆ ಸರ್. ನಿಮಗೆ 1:30-1:35 ಮುಗಿಸ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಬಂದ್ಬಿಟ್ಟು ಒಂದು ಆಲ್ಟೋ K10 ಇದೆ, ಹೇಳಿ ಸರ್. ಆಲ್ಟೋ K10 2012 ಮಾಡಲು. ಸೆಕೆಂಡ್ ಓನರು ಸೆಕೆಂಡ್ ಓನರು ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ನಿಮ್ಗೆ ಬಂದರೆ ಒಂದು 245 ಹೇಳ್ತಾರೆ, ಒಂದು 230-35 ಕೊಡ್ತಾರೆ ಸರ್. 230-35 ಎಲ್ಲ ಕೊಟ್ಬಿಡ್ತೀವಿ? ಹೌದು, ಖಂಡಿತ ಸರ್. ಹೌದು. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ನಿಮಗೆ 74,000 ಹೊಡಿದೆ ಸರ್. ಓಕೆ ಸರ್, ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಆಲ್ಟೋಗೆ. ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,30,000 ಮುಗಿಸ್ಕೊಡ್ತೀನಿ ಸರ್, ಇವತ್ತೇ ಆದರೆ. ಓಕೆ ಸರ್, ಥ್ಯಾಂಕ್ ಯು. ವ್ಯಾಗನರ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಬ್ರೆಜಾ 2019 ಒಂದು ವ್ಯಾಗನರ್ ಇದೆ, ಹೇಳಿ ಸರ್ ಡೀಟೇಲ್ಸು. 2011 ಮಾಡಲು. ಓಕೆ, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು. ಇದು ಬಂದು ನಿಮಗೆ 285 ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. 285 ಸ್ಲೈಟ್ಲಿ ನೆಗೋಷಿಯಬಲ್. ಓನರ್ಶಿಪ್ ಸರ್? ಸಿಂಗಲ್ ಓನರು. ಸಿಂಗಲ್ ಓನರ್. ಎಷ್ಟು ಹೊಡಿದೆ ಸರ್ ಗಾಡಿ? ಇದು ನಿಮಗೆ 75,000 ಹೊಡಿದೆ. VXi 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 275 ಕೊಡ್ತಾರೆ ಸರ್ ಫೈನಲ್ಲು. ಫೈನಲ್ 275. ಹೌದು ಸರ್. ಸರ್ ಮೈಲೇಜಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದರಲ್ಲಿ? 16-17
ಲಾಂಗಲ್ಲಿ 18 ಬರುತ್ತೆ ಸರ್. ಓಕೆ ಸರ್, ಏನು ಸರ್ವಿಸ್ ಕಾಸ್ಟ್ ಒಂದು 4,000-5,000 ಒಳಗಡೆ? ಮಾರುತಿ ಗಾಡಿಗಳೆಲ್ಲ ನಿಮ್ಗೆ ಹೌದು ಸರ್. ಇವಾಗ ಸದ್ಯಕ್ಕೆ ಇನ್ಸೂರೆನ್ಸ್ ಏನಿದೆ ಇದು? ಕಾಂಪ್ರಹೆನ್ಸಿವ್ ಇದೆ ಸರ್. ಕಾಂಪ್ರಹೆನ್ಸಿವ್ ಇದೆಯಾ? ಹೌದು ಸರ್. ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ 275 ಮಾಡಿಸ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ. ಓಕೆ ಸರ್, ಥ್ಯಾಂಕ್ ಯು. ಇವಾಗ ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ ನೋಡಿ. 4 ಕೂಡ ಪವರ್ ವಿಂಡೋ ಬರುತ್ತೆ, ಪೋಸ್ಟರಿಂಗು, ಫ್ಯಾಬ್ರಿಕೇಟೆಡ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಕಾಲ್ ಮಾಡ್ಕೊ ಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಸರ್ ಹೇಳಿ ಸರ್ ಇವಾಗ ಆಲ್ಟೋ ಬಗ್ಗೆ ಡೀಟೇಲ್ಸು. 2005 ನೋಡಿ, ಒಂದು ಕ್ರ್ಯಾಚಸ್ ಇಲ್ಲ, ಒಂದು ಡೆಂಟ್ ಇಲ್ಲ, ತುಂಬ ವೆಲ್ ಮೇಂಟೈನ್ಡ್ ಗಾಡಿ. 4 ಹೊಸ ಟೈರ್ ಇದೆ, ಮ್ಯಾಗ್ವಿಲ್ ಇದೆ, 5 ಮ್ಯಾಗ್ವಿಲ್ ಇದೆ, ಸಿಸ್ಟಮ್ ಇದೆ, ಸೀಟ್ ಕವರು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದು 160 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯೇಟ್ ಮಾಡ್ಕೊಡ್ತೀನಿ ಸರ್. 160 ಸ್ಟ್ರೈಟ್ಲಿ ನೆಗೋಸಿಯೇಬಲ್. ಸೊ ಖಂಡಿತ ಕಾಲ್ ಮಾಡ್ಕೊ ಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಆಲ್ಟೋ LXi ಗಾಡಿ ಮಾತ್ರ ಈ ಥರ ಇದೆ. ಅಣ್ಣ ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಸರ್ ಅಷ್ಟೇ. ನೋಡಿ ಒಳ್ಳೆ ಮ್ಯಾಗ್ವಿಲ್ಲು, ಹೊಸ ಟೈರ್ ಇದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರೈಸ್ ಹೇಳ್ಬಿಡಿ ಇನ್ನೊಂದ್ಸಲ. ಸರ್ ನಿಮ್ಮ 160 ಸ್ಟ್ರೈಟ್ಲಿ ನೆಗೋಸಿಯೇಬಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಬೀಚ್ ಇದೆ ಸರ್, ಹೇಳಿ ಸರ್. ಅದು ಕೂಡ ಡೀಸೆಲ್ ಗಾಡಿ, ಹೇಳಿ ಸರ್. ಸರ್ 2012 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. 210 ನೆಗೋಸಿಯೇಬಲ್ ಸರ್. 210 ನೆಗೋಸಿಯಬಲ್, ಡೀಸೆಲ್ ಗಾಡಿ. ಸರ್ ಓನರ್ಶಿಪ್ ಸೆಕೆಂಡ್ ಓನರ್ ಅಲ್ಲ? ಹೌದು ಸರ್. ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಕಟ್ಕೊಡ್ತಾರೆ ಸರ್. ಓಕೆ ಸರ್. ಸರ್ ಬೀಟ್ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಇದು? ಸರ್ ಸಿಟಿಲಿ 18, ಲಾಂಗಲ್ಲಿ 20 ಬರುತ್ತೆ ಸರ್ ಇದು. ಸಿಟಿ 18, ಲಾಂಗಲ್ಲಿ ಒಂದು 20 ಬರುತ್ತೆ. ಹೌದೌದು, ಖಂಡಿತ. ಓಕೆ ಸರ್. ಪ್ರೈಸ್ ಹೇಳ್ಬಿಡಿ ಸರ್. ಸರ್ 190 ಮುಗಿಸ್ಕೊಡ್ತೀನಿ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ನ್ಯಾನೋ ಟ್ವಿಸ್ಟ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ನ್ಯಾನೋ ಟ್ವಿಸ್ಟ್ 2014 ಸಿಂಗಲ್ ಓನರು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬಿಸ್ಟೋನ್ 5 ಹೊಸದಿದೆ ಸರ್, ವಿತ್ ಇನ್ಕ್ಲೂಡಿಂಗ್ ಸ್ಟೆಪ್ನಿ ಸುಧಾ ಇದೆ. ಒಂದು ಕ್ರಾಚಸ್ಸು ಡೆಂಟ್ ಏನಿಲ್ಲ, ತುಂಬ ನೀಟಾಗಿದೆ ಗಾಡಿ, ವೆಲ್ ಮೇಂಟೆಡು. ನಿಮ್ಗೆ ಇದು ಬಂದು 1,55,000 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಇತ್ತು ಇನ್ಸೂರೆನ್ಸು ಎಲ್ಲ ಸೇರಿ 145 ಮುಗಿಸ್ಕೊಡ್ತೀನಿ ಸರ್. ವಿತ್ ಇನ್ಸೂರೆನ್ಸ್ ಎಲ್ಲ ಸೇರಿ 145ಗೆ ಮುಗಿಸ್ಕೊಟ್ಬಿಡ್ತೀನಿ. ಹೌದು, ಇನ್ಸೂರೆನ್ಸು ವಿತ್ ಇನ್ಸೂರೆನ್ಸು 145 ಮುಗಿಸ್ಕೊಡ್ತೀನಿ. ಆಮೇಲೆ ನ್ಯಾನೋ ಟ್ವಿಸ್ಟು, ಪವರ್ ಸ್ಟೇರಿಂಗ್ ಇದೆ, AC ಇದೆ, ಪವರ್ ವಿಂಡೋ ಇದೆ. ತಗೊಳ್ಳೋದು ಪೆಟ್ರೋಲ್ ಹಾಕೋ ಗಾಡಿ ಓಡಿಸೋದು ಸರ್. ಓಕೆ ಸರ್. ಎಷ್ಟು ಓಡಿದೆ ಸರ್ ಇದು? 38,000 ನೋಡಿದೆ. ಇದು ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆಯಾ? 100% ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಪ್ರೈಸ್ ಹೇಳ್ಬಿಡಿ ನೀವು ಒಂದ್ಸಲ. ಸರ್ 145 ಮುಗಿಸ್ಕೊಡ್ತೀನಿ ಎಲ್ಲ ಸೇರಿ. ಓಕೆ ಸರ್, ಥ್ಯಾಂಕ್ ಯು. ಬಂದ್ಬಿಟ್ಟು ಒಂದು I10 ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ 2011 ಮಾಡಲು, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, 295 ನೆಗೋಸಿಯಬಲ್ ಸರ್. 295 ನೆಗೋಷಿಯಬಲ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓನರು? ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಫೈನಲ್ ಬಂದು ನಿಮಗೆ 275 ಮಾಡಿಸ್ಕೊಡ್ತೀನಿ ಸರ್. 275ಗೆ ಮಾಡಿಸ್ಕೊಟ್ಬಿಡ್ತೀರಾ? ಹೌದೌದು. ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. ಹೌದು. 275ಗೆ ಮಾಡಿಸ್ಕೊಟ್ಬಿಡ್ತಾರೆ, ಕಾಲ್ ಮಾಡ್ಕೊ ಬನ್ನಿ. ಓಕೆ. ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ನ್ಯಾನೋ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2010 ಮಾಡಲು, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, 85,000 ಹೇಳ್ತಾರೆ, 80,000 ಕೊಡ್ತಾರೆ ಫೈನಲ್. 80,000 ಫೈನಾನ್ಸ್. ಡಾಕ್ಟರ್ ಓಡಿಸಿರೋ ಗಾಡಿ. ಹೌದೌದು. ಸ್ಟಿಕ್ಕರ್ ಎಲ್ಲ ಇದೆ, ನೀಟಾಗಿ ಕಂಡೀಷನ್ ಎಲ್ಲ ಇರುತ್ತೆ. ಆ್ಯಂಡ್ ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ, ಒಳ್ಳೆ ಲೆದರ್ ಸೀಟಿಂಗ್ ಎಲ್ಲ ಇದೆ, ಟೈರು ಕೂಡ ತುಂಬ ಚೆನ್ನಾಗಿದೆ. ಸರ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ಲು 80,000 ಕೊಡ್ತಾರೆ ಫೈನಲ್ ಸರ್. ಫೈನಲ್ 80,000ಗೆ ಪಕ್ಕ. ಇನ್ನೂ ಒಂದು ಆಲ್ಟೋ ಇದೆ, ಆಲ್ಟೋ ಸೇಲ್ ಆಗೋಗ್ಬಿಟ್ಟೈತೆ. ಒಂದು ಸ್ಪಾರ್ಕ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2012 ಮಾಡಲು, ಓಕೆ. ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 170 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದೆ 155ಕ್ಕೆ ಮಾಡ್ತೀನಿ ಸರ್. 155ಗೆ ಮಾಡ್ಕೊಟ್ಬಿಡ್ತೀರಾ? ಸೊ ಇದರಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸಿಸ್ಟಮು, ಸೆಂಟ್ರಲ್ ಆಗಿ ಎಲ್ಲ ಇದೆ ಸರ್. ಓಕೆ ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್? ಸಿಟಿಲಿ 17-18, ಲಾಂಗಲ್ಲಿ 20 ಬರುತ್ತೆ ಸರ್. ಮೇಂಟೆನೆನ್ಸ್ ಚಾರ್ಜ್ ಏನು ಒಂದು 3-4 ಸಾವಿರ? ಹಾಂ ಸರ್. ಮೇಂಟೆನೆನ್ಸ್ ಚಾರ್ಜ್ ಮೇಂಟೆನೆನ್ಸ್ಗೆ ಸರ್ವಿಸ್ ಬಿಟ್ಟರೆ ಒಂದು 4-5 ಸಾವಿರ ಬರುತ್ತೆ ಸರ್. ಓಕೆ ಸರ್. ಓಮಿನಿ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. 2015 ಮಾಡಲು, ಓಕೆ. 8 ಸೀಟ್ರು, ಸಿಂಗಲ್ ಕಾಂಪ್ರಿಹೆನ್ಸಿವ್, 265 ನೆಗೋಸಿಯಬಲ್ ಸರ್. 265 ನೆಗೋಷಿಯಬಲ್. ಹಾಂ. ಟೈರ್ ನೋಡಿ, ಆರಾಮಾಗಿ ಒಂದು 80-90% ಇದೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಆರಾಮಾಗಿ ಕಮರ್ಷಿಯಲ್ ಯೂಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸರ್ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. 255 ಫೈನಲ್, 250 ಕೊಡ್ತಾರೆ ಸರ್ ಫೈನಲ್. 50ಗೆ ಫೈನಲ್ ಮಾಡ್ಕೊಡ್ತಾರೆ ಸರ್. ಇನ್ನೊಂದು ಓಮಿನಿ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಮಾಡಲು, ಓಕೆ. 265 ನೆಗೋಸಿಯಬಲು, 265 ನೆಗೋಷಿಯಬಲ್. ಓನರ್ಶಿಪ್ ಸರ್? ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದು ಸರ್ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಕಾಂಪ್ರಿಹೆನ್ಸಿವ್. ಓಕೆ ಸರ್. ಇದಕ್ಕೆ ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 255 ಕೊಡ್ತಾರೆ ಫೈನಲ್. ಓಕೆ ಸರ್, ಥ್ಯಾಂಕ್ ಯು. ಬಂದ್ಬಿಟ್ಟು ಒಂದು ಗೆಡ್ಜ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2007 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, 1,75,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 1,75,000 ಸ್ಲೈಟ್ಲಿ ನೆಗೋಷಿಯಬಲ್. ಹೌದು. ಸೆಕೆಂಡ್ ಓನರ್ ಸರ್? ಹೌದೌದು. ಇನ್ಸೂರೆನ್ಸ್ ಏನಿದೆ? ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಟೈರ್ ನೋಡಿ,
ಕಂಡೀಷನ್ ಈ ಥರ ಇದೆ, ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಓಕೆ ಗಾಡಿ ಎಲ್ಲ ತುಂಬ ನೀಟಾಗಿದೆ. ಓಕೆ ಗಾಡಿ ಚೆನ್ನಾಗಿದೆ. 1.3 ಫ್ರೇಮ್ ಇದು, ಓಕೆ GLS, ಓಕೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ ಸರ್. 1.3 ಹೌದು ಪೆಟ್ರೋಲ್ ಇಂಜಿನ್. ಹೌದು. ಸರ್ ಮೈಲೇಜಲ್ಲಿ ಏನು ಬರುತ್ತೆ? ಸಿಟಿಲಿ 14-15, ಲಾಂಗಲ್ಲಿ 16-17 ಬರುತ್ತೆ. ಎಷ್ಟು ಆಗುತ್ತೆ ಸರ್ ಇದು? ಒಂದು 3-5 ಸಾವಿರ ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಒಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್ 175 ನೆಗೋಸಿಯಬಲ್. ಓಕೆ ಸರ್. ಓಕೆ ಫ್ರೆಂಡ್ಸ್, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಮಲ್ಲೇಶ್ ಸರ್ಗೆ ತುಂಬ ಥ್ಯಾಂಕ್ಸು. ಟ್ರಿನಿಟಿ ಕಾರ್ಸ್ ಅಂತ. ಸೊ ನಾನು ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನ್ ಎಲ್ಲ ನಾನು ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬರ್ಬೋದು. ಸೊ ಈ ಶೋರೂಮಲ್ಲಿ ಹತ್ತತ್ರ ಒಂದು ಎಷ್ಟೊಂದು ಗಾಡಿಗಳೆಲ್ಲ ಸ್ಟಾಕ್ ಇದೆ. ಸೊ ಸ್ಟಾಕ್ ಎಲ್ಲ ಚೇಂಜ್ ಆಗಿದಾಗೆಲ್ಲ ವಿಡಿಯೋ ಎಲ್ಲ ಬಂದು ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.